ಶಿವಪಾರ್ವತಿಯರ ಆರಾಧನೆ ವಿವಾಹದಲ್ಲಿ ಬಹಳ ಮುಖ್ಯವಾದಂಥದ್ದು. ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಉಮಾ ವೈ ವಾಕ್ ಸಮುದ್ದಿಷ್ಟ ಮನೋರುದ್ರ ಉದಾಹೃತಃ ತದೇತತ್ ಮಿಥುನಂ ಜ್ಞಾತ್ವ ನ ದಾಂಪತ್ಯಾದ್ವಿಹೀಯತೆ. ಅನೇಕ ಸಂದರ್ಭಗಳಲ್ಲಿ ಮನೆಗಳಲ್ಲಿ ಗಂಡ ಹೆಂಡತಿಯರಲ್ಲಿ ಜಗಳಗಳು, ಒಡಕು ಉಂಟಾಗೋದು, ಇದು ಅನೇಕ ಸನ್ನಿವೇಶಗಳಲ್ಲಿ ಇರುತ್ತದೆ. ಅದಕ್ಕೆ ಶಿವಪಾರ್ವತಿಯರ ಆರಾಧನೆಯನ್ನು ಮಾಡಬೇಕು. ಯಾಕೆ ಶಿವಪಾರ್ವತಿಯರ ಆರಾಧನೆಯನ್ನು ಮಾಡೋದರಿಂದ ಏನಾಗತ್ತೆ? ಜಗಳ ಯಾಕಾಗತ್ತೆ ಹೇಳಿ? ಜಗಳ ಆಗಲಿಕ್ಕೆ ಕಾರಣ ಹೆಚ್ಚು ಕಮ್ಮಿ ಮಾತಿನಿಂದ ಆಗತ್ತೆ. ಗಂಡ ಏನೋ ಮಾತಾಡ್ತಾನೆ, ಹೆಂಡತಿ ಏನೋ ತಿಳ್ಕೊಳ್ತಾಳೆ, ಅಥವಾ ಹೆಂಡತಿ ಇನ್ನೇನೋ ಮಾತಾಡ್ತಾಳೆ, ಗಂಡ ಇನ್ನೇನೋ ತಿಳ್ಕೊಳ್ತಾನೆ. ಹೀಗೆ ಈ ಮಾತು ಮನಸ್ಸಿಗೆ ಇರುವಂತಹ ಸಂಬಂಧ ಅದು ಚೆನ್ನಾಗಿತ್ತು ಅಂತಾದರೆ ಇಂತಹ ಸಮಸ್ಯೆಗಳಾಗಲ್ಲ. ಅವ್ರು ಏನೋ ಹೇಳೋದು, ಇವರು ಏನೋ ತಿಳ್ಕೊಳ್ಳೋದು ಅಂತಾದರೆ ಆವಾಗ ಜಗಳ ಆರಂಭ ಆಗತ್ತೆ. ಆ ಜಗಳ ಆರಂಭ ಆಗದಿರುವಂತೆ ಸಂಸಾರ ಸೊಗಸಾಗಿ ಸಾಗಬೇಕು ಅಂತಾದರೆ ಆವಾಗ ಶಿವಪಾರ್ವತಿಯರ ಪೂಜೆಯನ್ನು ಮಾಡಬೇಕು. ರುದ್ರದೇವರು ಮನೋಭಿಮಾನಿಗಳು, ಪಾರ್ವತೀದೇವಿಯರು ಮಾತಿಗೆ ಅಭಿಮಾನಿನಿ. ಮಾತು ಸರಿಯಾಗಿರಬೇಕು ಅಂದರೆ ಉಮಾದೇವಿಯ ಅನುಗ್ರಹ, ಮನಸ್ಸು ಸರಿಯಾಗಿರಬೇಕು ಅಂದರೆ ಶಿವನ ಅನುಗ್ರಹ. ಹೀಗೆ ಶಿವ ಮತ್ತು ಉಮಾದೇವಿಯರ ಇಬ್ಬರ ಅನುಗ್ರಹ ಇತ್ತು ಅಂತಾದರೆ ಮಾತು ಮನಸ್ಸು ಸರಿಯಾಗಿರುತ್ತದೆ. ಅದಕ್ಕೆ ಚೆನ್ನಾಗಿ ಗೌರಿ ಪೂಜೆ, ಅದೇ ರೀತಿಯಲ್ಲಿ ಶಿವಪಾರ್ವತಿಯರ ಪೂಜೆ, ಲಕ್ಷ್ಮೀನಾರಾಯಣರ ಪೂಜೆ, ಗಣಪತಿಯ ಪೂಜೆ, ನವಗ್ರಹ ದೇವತೆಗಳ ಪ್ರಾರ್ಥನೆ, ಪೂಜೆ, ಅದನ್ನೆಲ್ಲವನ್ನೂ ಕೂಡ ಮಾಡಿಕೊಂಡು ವಿವಾಹ ವೇದಿಕೆಗೆ ಬರಬೇಕು. ಆ ಸಂದರ್ಭದಲ್ಲಿ ಗೌರಿ ಪೂಜೆಯನ್ನು ಮಾಡುವ ಸಂದರ್ಭದಲ್ಲಿ ಲಕ್ಷ್ಮೀ ಶೋಭಾನೆಯನ್ನು ಹೇಳುವಂತಹ ಸಂಪ್ರದಾಯ. ಹಾಗೆ ಹೇಳೋದರಿಂದ ವಿಶೇಷವಾಗಿ ಲಕ್ಷ್ಮೀನಾರಾಯಣರ ಅನುಗ್ರಹ ಆಗಿ ಹೆಜ್ಜೆ ಹೆಜ್ಜೆಗೆ ವಾದಿರಾಜರಂತಾರೆ, ವಧೂವರರ ಸಲಹಲಿ, ವಧೂವರರನ್ನು ಕಾಪಾಡಲಿ ಅಂತ ಪ್ರಾರ್ಥನೆಯನ್ನು ನಾವು ನೀವು ಹೇಳಿದರೆ ಆಗೋದಿಲ್ಲ, ಇದು ವಾದಿರಾಜರ ಮಾತು. ಅಂತಹ ತಪಸ್ವಿಗಳು ಅವರು ಆಡಿದ ಮಾತು, ವಾದಿರಾಜರ ಮಾತು ಸುಳ್ಳಾಗೋದಿಲ್ಲ, ಅದು ಮಂತ್ರ ತುಲ್ಯವಾಗಿರುವಂತಹ ಮಾತದು, ವೇದಮಂತ್ರದಂತಹ ಮಹತ್ವಪೂರ್ಣವಾದಂತಹ ಮಾತು. ಹೀಗಾಗಿ ಅವರು ಆಡಿದ ಮಾತು ಸುಳ್ಳಾಗೋದಿಲ್ಲ. ದೇವರಲ್ಲಿ ಹಾಗೆ ಪ್ರಾರ್ಥನೆ ಮಾಡಿದರೆ ಖಂಡಿತವಾಗಿಯೂ ಲಕ್ಷ್ಮೀನಾರಾಯಣರ ಅನುಗ್ರಹ ಆಗ್ತದೆ, ಅವರು ದಂಪತಿಗಳು ಚೆನ್ನಾಗಿರುತ್ತಾರೆ. ಹೀಗೆ ವಿವಾಹ ನಡೆಯಬೇಕಾದದ್ದು ಹೀಗೆ ಗೌರಿ ಪೂಜೆಯಿಂದ ಆರಂಭಗೊಂಡು ಅಂತರಪಟ ಆಗಿ ಎಲ್ಲವೂ ಕೂಡ ಆಗಿ ಕ್ರಮ ಪ್ರಕಾರ ವಿವಾಹ, ನಾಗಬಲಿ ಮತ್ತೊಂದು ಎಲ್ಲವೂ ಕೂಡ ನಡೆಯಬೇಕು. 4 ದಿನದ ಕಾರ್ಯಕ್ರಮ, ವರಪೂಜೆಯಿಂದ ಆರಂಭಗೊಂಡು ನಂತರದಲ್ಲಿ ಈ ಗೃಹ ಪ್ರವೇಶದ ತನಕ, ವರನ ಮನೆ ತುಂಬಿಸುವ ಕಾರ್ಯಕ್ರಮದ ತನಕ ಎಲ್ಲ ಕಾರ್ಯಕ್ರಮಗಳು ಸರಿಯಾಗಿ ಸಾಂಗವಾಗಿ ನಡೆಯಬೇಕು. ಅದಕ್ಕೆ 4 ದಿನದ ವ್ಯವಸ್ಥೆ ಇದೆ. ಆದರೆ ಗಡಿಬಿಡಿಯಲ್ಲಿ ಎಲ್ಲ ಒಂದೇ ಹೊತ್ತಿನಲ್ಲಿ ಮುಗಿದು ಹೋಗುವಂತಹ ಕ್ರಮ ಬಂದು ಹೋಗಿದೆ. ಆ ಸಮುದ್ರದ ತೀರದಲ್ಲಿ 4 ದಿನದ ಉತ್ಸವ ನಡೆದಿದೆ, ವೈಭವದಿಂದ ನಡೆದಿದೆ ಅಂತ ರಾಜರು ಉಲ್ಲೇಖಿಸ್ತಾ ಇದ್ದಾರೆ. ಅಲ್ಲಿ ಸಮುದ್ರ ರಾಜನ ಮಡದಿಯರು, ಒಬ್ಬಳಲ್ಲ ಅತ್ತೆ ಅಲ್ಲ ಅತ್ತೆಯರು. ನಾರಾಯಣನಿಗೆ ಒಬ್ಬಳ ಅತ್ತೆ ಅಲ್ಲ, ಇಲ್ಲಿ ಅತ್ತೆಯರು. ಸ್ವಾರಸ್ಯ ಅಂತಂದರೆ ನಿಜವಾದ ಅತ್ತೆ, ಈಗ ಅನೇಕ ಜನ ಮಡದಿಯರಿದ್ದಾರೆ ಅಂತಾದರೂ ಕೂಡ ಹೆತ್ತ ತಾಯಿ ಅಂತ ಒಬ್ಬಳನ್ನು ಹೇಳಬೇಕು. ಇಲ್ಲಿ ಹೆತ್ತ ತಾಯಿ ಅಂತ ಯಾರನ್ನು ಅಂತ ಹೇಳಬೇಕು? ಯಾಕೆ? ಸಮುದ್ರನಿಂದಲೇ ಮೇಲೆದ್ದು ಬಂದಂಥವಳು ಲಕ್ಷ್ಮೀದೇವಿ. ಹೀಗಾಗಿ ಆ ಲಕ್ಷ್ಮೀದೇವಿಗೆ ಹೆತ್ತ ತಾಯಿ ಅಂತ ಯಾರಿದ್ದಾರೆ? ಯಾರಿಲ್ಲ. ಅವರೆಲ್ಲರೂ ಕೂಡ ತಾಯಂದಿರೇ. ಯಾರು? ನಾರಾಯಣನ ಮಕ್ಕಳು. ಅಳಿಯಗೆ ಅಳಿಯನಾದ ನಾರಾಯಣ ತನ್ನ ಅಳಿಯನಿಗೆ ತಾನು ಅಳಿಯನಾಗ್ತಾ ಇದ್ದಾನೆ. ನಾರಾಯಣನ ಪಾದದಿಂದ ಹುಟ್ಟಿ ಬಂದಂಥವಳೇ ಗಂಗೆ. ಆ ಗಂಗೆ ಇವತ್ತು ಅತ್ತೆ ಆಗ್ತಾ ಇದ್ದಾಳೆ. ಸಮುದ್ರರಾಜನೇ ಮಾವನಾಗ್ತಾ ಇದ್ದಾನೆ. ಸಮುದ್ರರಾಜ ಅಳಿಯನೂ ಹೌದು, ಮಾವನೂ ಹೌದು. ಆ ರೀತಿಯಲ್ಲಿ ಅತ್ತೆಯರು ಯಾರು ಅಂದರೆ ಸಮುದ್ರರಾಜನ ಎಲ್ಲ ಮಡದಿಯರು. ಮಹಾನದಿಗಳು ಎಲ್ಲ ಸಮುದ್ರಕ್ಕೆ ಹೋಗಿ ಸೇರುತ್ತವೆ. ಮಹಾನದಿ ಅಂತ ಸಮುದ್ರಕ್ಕೆ ಹೋಗಿ ಸೇರುವಂತಹ ನದಿಗಳನ್ನು ಮಹಾನದಿ ಅಂತ ಕರೀತಾರೆ. ಈ ಮಹಾನದಿಗಳಿಗೆ ಉಳಿದ ನದಿಗಳು ಸೇರುತ್ತವೆ. ಕೆಲವು ನದಿಗಳು ಮಧ್ಯದಲ್ಲಿ ಬತ್ತಿ ಹೋಗ್ತವೆ, ಕೆಲವು ನದಿಗಳು ಈ ಸಮುದ್ರಕ್ಕೆ ಸೇರುವ ನದಿಗಳಿಗೆ ಸೇರುತ್ತವೆ.
ಅನೇಕ ನದಿಗಳು ಹಾಗೆ ತುಂಗಾ ಭದ್ರ ಸೇರಿಕೊಂಡು ಸಮುದ್ರಕ್ಕೆ ಹೋಗಿ ಸೇರುತ್ತವೆ. ಗಂಗಾ ಯಮುನಾ ಸರಸ್ವತಿ ಸೇರಿಕೊಂಡು ಕೊನೆಗೆ ಆ ಗಂಗೆಗೆ ಯಮುನಾ ಸರಸ್ವತಿಯರು ಬಂದು ಸೇರಿಕೊಳ್ತಾರೆ. ಸೇರಿಕೊಂಡು ಮೂರೂ ನದಿಗಳು ಸೇರಿ ಸಮುದ್ರಕ್ಕೆ ಹೋಗಿ ಸೇರೋದು. ಅದರಲ್ಲಿ ಹೀಗೆ ಮಹಾನದಿ ಅಂತ ಸಮುದ್ರಕ್ಕೆ ನೇರವಾಗಿ ಹೋಗುವಂತಹ ನದಿಯನ್ನು ಮಹಾನದಿ ಅಂತ ಕರೀತಾರೆ. ಅದಲ್ಲದೇನೆ ಉಪನದಿಗಳು, ಕ್ಷುದ್ರ ನದಿಗಳು, ಇಂತಹ ಎಲ್ಲ ನದಿಗಳು ಅಂತಹ ನದ್ಯಭಿಮಾನಿ ದೇವತೆಗಳು, ಅಂತಹ ಸ್ತ್ರೀಯರೆಲ್ಲರೂ ಕೂಡ ಅತ್ತೆಯರು ಅಂತ ಅನಿಸಿಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ಬಂದು ಈ ಅಳಿಯನನ್ನು ಸಂಭ್ರಮ ಸಂತೋಷಗಳಿಂದ ಸ್ವಾಗತಿಸ್ತಾ ಅವನನ್ನು ಕೂಡಿಸ್ತಾ ಆ ಲಕ್ಷ್ಮೀನಾರಾಯಣರ ತಲೆಯ ಮೇಲೆ ಅಕ್ಷತೆಯನ್ನು ಹಾಕ್ತಾ ಇದ್ದಾರೆ, ಆರತಿಯನ್ನು ಎತ್ತುತ್ತಾ ಇದ್ದಾರೆ. ರತ್ನದಾರತಿಗೆ ಸುತ್ತ ಮುತ್ತನೆ ತುಂಬಿ ಮುತ್ತೈದೆಯರೆಲ್ಲ ಧವಳದ ಪದನ ಪಾಡುತ್ತಲೆತ್ತಿದರು ಸಿರಿವಾರಗೆ ಶೋಭಾನೆ. ಅವರು ಆರತಿಯನ್ನು ಲಕ್ಷ್ಮೀನಾರಾಯಣರಿಗೆ ಆರತಿಯನ್ನು ಮಾಡ್ತಾ ಇದ್ದಾರೆ. ಎಲ್ಲ ಅತ್ತೆಯರು ಸೇರಿ ಆರತಿಯನ್ನು ಮಾಡ್ತಾ ಇದ್ದಾರೆ. ಆರತಿಯ ಹರಿವಾಣ ಹೇಗಿದೆ ಅದನ್ನು ಹೇಳ್ತಾರೆ. ಅದು ನವರತ್ನ ಖಚಿತವಾದ ಆರತಿಯ ಹರಿವಾಣ ಅಂತ. ಇವತ್ತಿಗೂ ನಾವು ಉಡುಪಿಯಲ್ಲಿ ನೋಡಬಹುದು. ಉಡುಪಿಯಲ್ಲಿ ಆರತಿಯ ಅನೇಕ ತಟ್ಟೆಗಳಿರುತ್ತವೆ. ಅದರಲ್ಲಿ ಒಂದು ತಟ್ಟೆಯಲ್ಲಿ ನವರತ್ನವನ್ನು ಆ ಆರತಿ ತಟ್ಟೆಗೆ ಸೇರಿಸಿದ್ದಾರೆ. ಅದು ನವರತ್ನ ಖಚಿತವಾದ ಆರತಿಯ ಹರಿವಾಣದಿಂದ ಪರಮಾತ್ಮನಿಗೆ ಆರತಿ ಮಾಡಬೇಕು ಅಂತ. ಹಾಗೆ ಅಂತಹ ರತ್ನ ಖಚಿತ. ಇಲ್ಲಿ ಸಮುದ್ರರಾಜನಿಗೆ ಏನು ಕೊರತೆ ಇದೆ ಹೇಳಿ? ಆ ಸಮುದ್ರರಾಜ ತನ್ನ ಅಳಿಯನಿಗೆ ಆರತಿ ಮಾಡಬೇಕು ಅಂತಂದರೆ ಅವರೆಲ್ಲರೂ ಕೂಡ ಆ ಸಮುದ್ರರಾಜನ ಮಡದಿಯರು ಆ ವೈಭವದಿಂದ ಸುಂದರವಾಗಿರುವ ನವರತ್ನ ಖಚಿತವಾದಂತಹ ಆರತಿಯ ಹರಿವಾಣದಿಂದ ಆ ಲಕ್ಷ್ಮೀನಾರಾಯಣರಿಗೆ ಆರತಿಯನ್ನು ಮಾಡುತ್ತಾರೆ. ಆರತಿಯನ್ನು ಮಾಡುವಾಗ ಸುಂದರವಾದ ಪದ್ಯಗಳನ್ನು ಹೇಳಿಕೊಂಡು, ಮಂಗಲ ಪದ್ಯಗಳನ್ನು ಹೇಳಿಕೊಂಡು ಆರತಿಯನ್ನು ಮಾಡ್ತಾ ಇದ್ದಾರೆ. ಅದಾದ ಮೇಲೆ ಉಡುಗೊರೆಯನ್ನು ಕೊಡುವಂತಹ ಕಾರ್ಯಕ್ರಮ. ವಿವಾಹದ ಈ ಸಂಭ್ರಮದಲ್ಲಿ ಅದೊಂದು ಬಹಳ ದೊಡ್ಡ ಕಾರ್ಯಕ್ರಮ, ಉಡುಗೊರೆಯನ್ನು ಕೊಡುವಂತಹ ಕಾರ್ಯಕ್ರಮ. ಈ ವಿವಾಹದ ಸಂದರ್ಭದಲ್ಲಿ ಉಡುಗೊರೆಯನ್ನು ಕೊಟ್ಟಿದ್ದಾರೆ. ಬ್ರಹ್ಮದೇವರು ಉಡುಗೊರೆಯನ್ನು ಕೊಡ್ತಾರೆ, ರುದ್ರದೇವರು ಉಡುಗೊರೆಯನ್ನು ಕೊಡ್ತಾರೆ. ಎಲ್ಲರೂ ಕೂಡ ಬಂದಂತಹ ದೇವತೆಗಳು ಎಲ್ಲರೂ ಕೂಡ ಉಡುಗೊರೆಯನ್ನು ಕೊಡ್ತಾ ಇದ್ದಾರೆ. ಬಂದವರಿಗೆ ಸಮುದ್ರರಾಜನೂ ಕೂಡ ಉಡುಗೊರೆಯನ್ನು ಕೊಡ್ತಾ ಇದ್ದಾನೆ. ಈ ಉಡುಗೊರೆ ಕಾರ್ಯಕ್ರಮ ಇದೇನು ಹೊಸದೇನಲ್ಲ. ಇದು ಸಾಂಪ್ರದಾಯಿಕವಾಗಿ ಬಂದಿರುವಂತಹ ಕಾರ್ಯಕ್ರಮ. ಮಹಾಭಾರತ ಅದನ್ನು ಉಲ್ಲೇಖಿಸುತ್ತೆ. ದ್ರೌಪದಿ ಸ್ವಯಂವರದ ಸಂದರ್ಭದಲ್ಲಿ ಕೃಷ್ಣನೂ ಕೂಡ ಬಂದಿದ್ದಾನೆ. ಯಾರ್ಯಾರು ಯಾರಿಗೆ ಯಾವ ಉಡುಗೊರೆಗಳನ್ನು ಕೊಟ್ಟಿದ್ದಾರೆ? ಕೃಷ್ಣ ಪಾಂಡವರಿಗೆ ಉಡುಗೊರೆಯನ್ನು ಕೊಟ್ಟಿದ್ದು, ಅದೇ ರೀತಿಯಲ್ಲಿ ದ್ರೌಪದಿಗೆ ಉಡುಗೊರೆಯನ್ನು ಕೊಟ್ಟಿದ್ದು, ಕುಂತಿದೇವಿಗೂ ಕೂಡ ಉಡುಗೊರೆಯನ್ನು ಕೊಟ್ಟಿದ್ದಾನೆ. ಅದನ್ನು ಉಲ್ಲೇಖಿಸುತ್ತೆ ಮಹಾಭಾರತ. ಹಾಗೆ ಉಡುಗೊರೆ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಚತುರ್ಮುಖ ಬ್ರಹ್ಮದೇವರು ಅವರು ಉಡುಗೊರೆಯನ್ನು ಕೊಡ್ತಾರಂತೆ. ಏನು ಉಡುಗೊರೆ ಕೊಡೋದು? ಅನರ್ಘ್ಯವಾಗಿರುವಂಥದ್ದು ಏನಾದರೂ ಕೊಡಬೇಕು. ಏನು ಕೊಡಬೇಕು? ಅದಕ್ಕೆ ಒಂದು ರತ್ನವನ್ನು ಕೊಡ್ತಾರಂತೆ. ಎಂಥದ್ದದು? ಕೌಸ್ತುಭ ರತ್ನವನ್ನು ಚತುರ್ಮುಖ ಬ್ರಹ್ಮದೇವರು ನೀಡ್ತಾ ಇದ್ದಾರೆ. ಅವರೇ ಅದಕ್ಕೆ ಅಭಿಮಾನಿಗಳಾಗಿದ್ದಾರೆ. ಕೌಸ್ತುಭ ರತ್ನಕ್ಕೆ ಅವರೇ ಅಭಿಮಾನಿಗಳಾಗಿದ್ದಾರೆ. ಬಹಳ ಅನರ್ಘ್ಯವಾದದ್ದು. ಈ ಕೌಸ್ತುಭಮಣಿ ಕೇವಲ ಪರಮಾತ್ಮನ ಕಂಠದಲ್ಲಿ ಇರೋದು. ಪರಮಾತ್ಮನ ಹೊರತಾಗಿ ಇನ್ನು ಯಾರೂ ಕೂಡ ಕೌಸ್ತುಭಮಣಿಯನ್ನು ಧರಿಸಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಬ್ರಹ್ಮದೇವರಿಂದ ಅಭಿಮನ್ಯಮಾನವಾಗಿರುವ ಆ ಕೌಸ್ತುಭಮಣಿಯನ್ನು ಚತುರ್ಮುಖ ಬ್ರಹ್ಮದೇವರು ಪರಮಾತ್ಮನಿಗೆ ಉಡುಗೊರೆಯಾಗಿ ನೀಡುತ್ತಾ ಇದ್ದಾರೆ. ಚತುರ್ಮುಖ ಬ್ರಹ್ಮದೇವರು ಉಡುಗೊರೆಯನ್ನು ಕೊಟ್ಟ ಮೇಲೆ ಮುಖ್ಯಪ್ರಾಣದೇವರು ಅವರು ಮುತ್ತಿನ ಹಾರವನ್ನು, ಮುತ್ತಿನ ಕಂಠೀಸರ ಮುಖ್ಯಪ್ರಾಣನಿತ್ತ ಮುಖ್ಯಪ್ರಾಣದೇವರು ಅವರು ಮುತ್ತಿನ ಹಾರವನ್ನು ಅವರು ನೀಡುತ್ತಾ ಇದ್ದಾರೆ. ಆ ಮುತ್ತಿನ ಹಾರ ಬಹಳ ಅನರ್ಘ್ಯವಾಗಿರುವಂತಹ ಮುತ್ತುಗಳು. ಅದು ಹೈದರಾಬಾದ್ ಮುತ್ತಲ್ಲ, ಬಹಳ ಅನರ್ಘ್ಯವಾಗಿರುವಂತಹ ಮುತ್ತುಗಳು. ಅಂತಹ ಮುತ್ತುಗಳಿಂದ ಖಚಿತವಾಗಿರುವಂತಹ ಹಾರವನ್ನು ಮುಖ್ಯಪ್ರಾಣದೇವರು ಪರಮಾತ್ಮನಿಗೆ ನೀಡುತ್ತಾ ಇದ್ದಾರೆ. ರುದ್ರದೇವರು ಮಸ್ತಕಮಣಿಯ ಶಿವನಿತ್ತ, ಮಸ್ತಕಮಣಿ ಹಣೆಯಲ್ಲಿ ಅದು ಈ ಭಾಗದಲ್ಲಿ ಶೋಭಿಸುವಂತಹ ಮಣಿ, ಅದು ಅನರ್ಘ್ಯವಾದಂತಹ ಮಣಿ, ಅದನ್ನು ರುದ್ರದೇವರು ನೀಡುತ್ತಾ ಇದ್ದಾರೆ. ಹೀಗೆ ಅನೇಕರು ಉಡುಗೊರೆಗಳನ್ನು ಕೊಟ್ಟಿದ್ದಾರೆ. ಅದಾದ ಮೇಲೆ ಲಾಜಾ ಹೋಮ ನಡೀತಾ ಇದೆ.
ಆ ಸಂದರ್ಭದಲ್ಲಿ ಅಗ್ನಿಯಲ್ಲಿ ಹೋಮವನ್ನು ಮಾಡಿ ನಂತರದಲ್ಲಿ ತಮಾಷೆಯನ್ನು ಮಾಡ್ತಾರೆ ವಾದಿರಾಜರು. ತನ್ನರಸಿ ಕೂಡೇ ಸವಿ ನೋಡಿ ನುಡಿವಾಗ ವದನದಲ್ಲಿದ್ದಗ್ನಿ ಕೆಡದಂತೆ ವನ್ಹಿ ಪ್ರತಿಷ್ಠೆಯ ಮಾಡಿ ಅವನೊಳಗಿದ್ದ ತನ್ನಾಹುತಿ ಇತ್ತ ಸುರರಿಗೆ ಶೋಭಾನೆ. ಆ ಪರಮಾತ್ಮ ಯಾಗವನ್ನು ಮಾಡ್ತಾ ಇದ್ದಾನೆ, ಲಾಜಾ ಹೋಮವನ್ನು ಮಾಡ್ತಾ ಇದ್ದಾರೆ, ಆಹುತಿಯನ್ನು ಇಡ್ತಾ ಇದ್ದಾರೆ ಅಂತ. ಯಾಕೆ ಆಹುತಿಯನ್ನು ನೀಡ್ತಾ ಇದ್ದಾರೆ ಅಂತಂದರೆ ಅಗ್ನಿಯನ್ನು ಒಲಿಸಿಕೊಳ್ಳೋದಕ್ಕೋಸ್ಕರ ಆಹುತಿಯನ್ನು ನೀಡ್ತಾ ಇದ್ದಾರೆ ಅಂತ. ಯಾಕೆ ಇವನಿಗೇನಾಗಬೇಕಾಗಿತ್ತು ಅಗ್ನಿನ ಒಲಿಸಿಕೊಂಡು?